ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದರೆ BMTCಗೆ ಒಂದು ಹಣೆಪಟ್ಟಿ ಇತ್ತು, ಕಿಲ್ಲರ್ BMTC ಅಂತ. ಈಗ ಆ ಹಣೆಪಟ್ಟಿಯನ್ನು ಕಸದ ಲಾರಿಗಳು ಕಿತ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಈ ಹಣೆಪಟ್ಟಿಯನ್ನು ತೆಗೆದುಹಾಕೋದಕ್ಕೆ ಅಂತ ಆ ಕಿಲ್ಲರ್ ಅನ್ನೋ ಪದ ಬರಬಾರ್ದು ಅನ್ನೋ ಕಾರಣಕ್ಕೆ BBMP ಈಗ ಹೊಸ ಪ್ಲ್ಯಾನ್ ಮಾಡಿದೆ. ಈಗಿರುವ ಕಸದ ಲಾರಿಯ ಬದಲು ಹೊಸ ಹೈಟೆಕ್ ಕಸದ ಲಾರಿಗಳನ್ನು ಖರೀದಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ. ಅದನ್ನು ಖರೀದಿ ಮಾಡಿಬಿಟ್ರೆ ಅಪಘಾತಗಳನ್ನು ತಪ್ಪಿಸಬಹುದಾ? ಹೇಗಿರುತ್ತೆ ಇದು ನೋಡೋಣ ಬನ್ನಿ. ಸರಣಿ ಅಪಘಾತಗಳ ಬಳಿಕ ಎಚ್ಚೆತ್ತ BBMP, ಕಸದ ಲಾರಿಯ ಬದಲಾವಣೆಗೆ ಮೆಗಾ ಪ್ಲಾನ್. ಭಾನುವಾರ ಸಂಜೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಇಬ್ಬರ ಸಾವಿಗೆ BBMPಯ ಕಸದ ಲಾರಿ ಮತ್ತು ಚಾಲಕ ಕಾರಣರಾಗಿದ್ದಾರೆ. 2 ಅಮಾಯಕ ಜೀವಗಳು ಬಲಿಯಾಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಈ ಹಿಂದೆಯೂ ಕೂಡ ಈ ರೀತಿಯ ಆಕ್ಸಿಡೆಂಟ್ಗಳ ಪ್ರಕರಣದಲ್ಲಿ BBMPಯ ಕಸದ ಲಾರಿಗಳು ಕಂಡುಬಂದಿದ್ದು, ಕಸದ ಲಾರಿ ಚಾಲಕರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಈಗ BBMP ಈ ಕಸದ ಲಾರಿಯಿಂದ ಆಗ್ತಾ ಇರುವ ಆಕ್ಸಿಡೆಂಟ್ ಮತ್ತು ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಹೊಸ ಲಾರಿಗಳ ಖರೀದಿಗೆ ಪ್ಲಾನ್ ಮಾಡಿದೆ. ಈಗ ಇರೋದಕ್ಕಿಂತ ಸುಸಜ್ಜಿತವಾದ ಲಾರಿಗಳನ್ನು ಕಸದ ವಿಲೇವಾರಿಗೆ ಬಳಸಿಕೊಳ್ಳುವುದಕ್ಕೆ ಘನತ್ಯಾಜ್ಯ ನಿರ್ವಹಣಾ ಕಂಪನಿ ನಿಯಮಿತ ಮೂಲಕ ಟೆಂಡರ್ ಕರೆಯಲಿಕ್ಕೆ ಆಲೋಚನೆ ಮಾಡಿದೆ. ನಾವು ದೊಡ್ಡ ಗಾತ್ರದ ವಾಹನ ಏನು ತರ್ತಾ ಇದ್ದೀವಿ, ಅದು ಭಾಳ ಸೇಫ್ ಇರ್ತಕ್ಕಂಥ, ಕ್ಯಾಪ್ಸೂಲ್ ಇರ್ತಕ್ಕಂಥ, 3 ಪಟ್ಟು ಜಾಸ್ತಿ ಈ 3 ಟ್ರಕ್ ಏನು ಬರುತ್ತೆ ಅದು ಒಂದೇ ಲೋಡ್ನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಆಗುವವರೆಗೂ ಅಫ್ಕೋರ್ಸ್ ಈ ವ್ಯವಸ್ಥೆ ಇರುತ್ತದೆ. ಸೆಕೆಂಡ್ಲಿ, ನಮ್ಮ ಟ್ರಾನ್ಸ್ಫರ್ ಸ್ಟೇಷನ್ಗೇ ಆಟೋ ಬಂದು ಹೋದರೆ ಅಲ್ಲಿಂದನೇ ನಾವು ಈ ಕ್ಯಾಪ್ಸೂಲ್ ಪ್ರಕಾರ ಏನು ಮಾಡ್ತಾಯಿದ್ದೀವಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರೆ ಸರಿ. ಈಗ ತಾತ್ಕಾಲಿಕವಾಗಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಫಿಟ್ನೆಸ್ ಟೆಸ್ಟ್ ತಗೊಳ್ತಾ ಇರ್ತೀವಿ. ಫಿಟ್ನೆಸ್ನಲ್ಲಿ ಇರ್ತಕ್ಕಂಥ ಕಂಪ್ಯಾಕ್ಟರ್ಗೆ ಮಾತ್ರ ಬಿಡ್ತೇವೆ. ಹೊಸ ಮಾದರಿಯ ಲಾರಿಯ ವಿಶೇಷತೆ ಏನು ಅಂತ ನೋಡೋದಾದರೆ, ಆಕ್ಸಿಡೆಂಟ್ ಘಟನೆ ಮತ್ತು ಲಾರಿಗಳ ಸಂಖ್ಯೆ ಕಡಿಮೆ ಮಾಡುವ ಪ್ಲಾನ್ ಇದಾಗಿದ್ದು, ಈಗಿರುವಂತಹ ಲಾರಿಗಿಂತ 3 ಪಟ್ಟು ಹೆಚ್ಚು ಸಾಮರ್ಥ್ಯದ ವಾಹನದ ಖರೀದಿಗೆ ಚಿಂತನೆ ನಡೆಸಿದ್ದಾರೆ. ಈಗಿರುವ ಲಾರಿಗಳಲ್ಲಿ 6 ರಿಂದ 7 ಟನ್ ಕಸದ ಸಾಗಾಣಿಕೆಗೆ ಸಾಮರ್ಥ್ಯ ಹೊಂದಿದ್ರೆ, ಹೊಸ ಮಾದರಿಯ ಲಾರಿಯಲ್ಲಿ 18 ಟನ್ ಕಸ ಸಾಗಾಣಿಕೆ ಮಾಡಬಹುದಾಗಿದೆ. 2 ರಿಂದ 3 ವಾರ್ಡ್ಗೆ 1 ಲಾರಿ ಖರೀದಿಸಿದರೆ ಸಾಕಾಗಲಿದೆ. ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಇದೇ ಮಾದರಿಯ ಕಾಂಪ್ಯಾಕ್ಟ್ ಲಾರಿಗಳನ್ನು ಕಸದ ವಿಲೇವಾರಿಗೆ ಬಳಸಲಾಗ್ತಾ ಇದ್ದು, ಇದರಿಂದ ವಾಹನಗಳ ಸಂಖ್ಯೆ ಕಡಿಮೆಯಾಗಲಿದೆ. ಜೊತೆಗೆ ಈಗಿರುವ 3 ಲಾರಿಯ ಜಾಗಕ್ಕೆ ಈ 1 ಲಾರಿ ಬಳಕೆ ಮಾಡಬಹುದಾಗಿದೆ. CCTV, ಸ್ಪೀಡ್ ಬ್ರೇಕರ್ ಮತ್ತು GPS ಕೂಡ ಇದರಲ್ಲಿ ಅಳವಡಿಕೆಯಾಗಿರುತ್ತೆ. ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಟೆಂಡರ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಈ ಕಂಪ್ಯಾಕ್ಟರ್ಸ್ ಇಲ್ಲ, ಅದು ಕ್ಯಾಪ್ಸೂಲ್ ಟೈಪು ವೆಹಿಕಲ್ ಬರುತ್ತೆ. ಅದೇ ಪ್ರಕಾರ ಈಗ ಇಲ್ಲಿ ಮಾಡ್ತಾ ಇದ್ದಾರೆ, ಹೈದರಾಬಾದ್ನಲ್ಲಿ ಇದೆ, ಚೆನ್ನೈಯಲ್ಲಿ ಇದೆ, ಎಲ್ಲ ಕಡೆಗೆ ಬರ್ತಾ ಇದೆ. ಅದು 3 ವಾಹನ ಏನು ತಗೊಳ್ತಾ ಇದ್ದು ಜಾಗ 1.5 ಅಷ್ಟು ಜಾಗ ಮಾತ್ರ, ಅಂದರೆ 1 ವಾಹನಗೆ ಎಷ್ಟು ಬೇಕು ಅದಕ್ಕೆ 1.5 ಜಾಗದಲ್ಲಿನೇ 3 ವಾಹನಷ್ಟು ನಾವು ಲೋಡ್ ತಗೊಂಡು ಹೋಗ್ಬೋದು. ಸೊ ರೋಡ್ ಮೇಲೆ ಈ ಕ್ಯಾಪ್ಸೂಲ್ನಲ್ಲಿ ಎಲ್ಲ ಒಳಗಾಗಿ ಇರುವುದರಿಂದ, ಒಂಥರ ವೆಲ್ಡೆಡ್ ಏರಿಯಾದಲ್ಲಿ ಇರುವುದರಿಂದ ಯಾರಿಗೂ ಏನೂ ಕಾಣಲ್ಲ. ಹೀಗಾಗಿ ಮತ್ತು ಆ ಜಾಗನೂ ಕಡಿಮೆ ತಗೊಳ್ತಿರುವುದರಿಂದ ಅದನ್ನು ಬೆಟರ್ ವ್ಯವಸ್ಥೆಯಿಂದ ತರ್ತೀವಿ. ಹೊಸ ಗ್ಯಾಸ್ ಸಿಮೆಂಟ್ ಮಿಶ್ರಣದ ಮಾದರಿಯ ಬೃಹತ್ ಲಾರಿಯನ್ನ ಕಸದ ವಿಲೇವಾರಿಗಾಗಿ ಬಳಸಲು BBMP ಪ್ಲಾನ್ ಅನ್ನು ಮಾಡಿದ್ದು, ನಿಗದಿತ ಸಮಯದಲ್ಲಿ ಈ ಲಾರಿಗಳು ತ್ಯಾಜ್ಯವನ್ನು ವಿಲೇವಾರಿ ಮಾಡಲಿದೆ. ರಸ್ತೆಗಳಲ್ಲಿ ಈಗಿನ ಕಸದ ಲಾರಿಗಳಿಂದಾಗುವ ಟ್ರಾಫಿಕ್ ಮತ್ತು ಆಕ್ಸಿಡೆಂಟ್ನ ಸಂಖ್ಯೆಯನ್ನು ಕ್ಷೀಣಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ಲಾನ್ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇಂತಹ ಲಾರಿಗಳ ಬಂದ ಬಳಿಕವೇ ಉತ್ತರ ಸಿಗುತ್ತೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.